ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ತಾ ಇಡೀ ಜಗತ್ತಿನ ಮೇಲೆ ಟ್ಯಾರಿಫ್ ಕತ್ತಿಯನ್ನು ತೂಗೋದಿಕ್ಕೆ ಬಿಟ್ಟು ಜಾಗತಿಕ ಯುದ್ಧಗಳನ್ನ ನಾನೇ ನಿಲ್ಲಿಸ್ತಾ ಇರೋದು ಅಂತ ಹೇಳ್ತಾ ನೋಬೆಲ್ ಕೊಡಿ ಅಂತ ಓಡಾಡಿದ ಡೊನಾಲ್ಡ್ ಟ್ರಂಪ್ ಈಗ ಇಡೀ ಅಮೆರಿಕಾನ ಕತ್ತಲಿಗೆ ತಳ್ತಾ ಇದ್ದಾರೆ. ಅಲ್ಲಿ ಲಕ್ಷಾಂತರ ಮಂದಿ ಉದ್ಯೋಗ ಕಳ್ಕೊತಾ ಇದ್ದಾರೆ. 42 ಮಿಲಿಯನ್ ಅಮೆರಿಕನ್ನರು ಹಸಿವಿನ ತೆಕ್ಕೆಗೆ ಬೀಳ್ತಾ ಇದ್ದಾರೆ. ಅಮೆರಿಕ ಶಡೌನ್ ಇನ್ನೂ ಮುಗಿದಿಲ್ಲ. ಇದು ಸದ್ಯಕ್ಕೆ ಅಮೆರಿಕಾದ ಇತಿಹಾಸದಲ್ಲೇ 2ನೇ ಅತಿ ದೀರ್ಘಾವಧಿಯ ಶಟ್ ಡೌನ್ ಅನ್ನಿಸ್ಕೊಳ್ತಾ ಇದೆ. ಹೀಗೆ ಮುಂದುವರೆದ್ರೆ ಇದು ಇತಿಹಾಸನ ಸೃಷ್ಟಿ ಮಾಡೋ ಸಾಧ್ಯತೆ ಇರುತ್ತೆ. ಅಲ್ಲಿನ ಸರ್ಕಾರಿ ನೌಕರರಿಗೆ ವೇತನಗಳಿಲ್ಲ. ಆಹಾರ ಕಾರ್ಯಕ್ರಮಗಳು ಅತಂತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರತಿಪಕ್ಷಗಳ ನಡುವಿನ ಹಠಕ್ಕೆ ಸಾಮಾನ್ಯ ನಾಗರಿಕರು ನರಳುತ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಿವಿಗೆ ಬೀಳ್ತಾ ಇರೋದು ಒಂದೇ ಡೈಲಾಗು, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋದು. ಅಮೆರಿಕ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಅವರ ಒಟ್ಟು GDP 29.18 ಟ್ರಿಲಿಯನ್ ಆದರೆ ಅವರ ಒಟ್ಟು ಸಾಲ $38 ಟ್ರಿಲಿಯನ್. ಅಲ್ಲಿನ ಸಾಲ ಮತ್ತು GDPಯ ರೇಷಿಯೋ 125%ನಷ್ಟಿದೆ. ಇಲ್ಲಿ ಅಮೆರಿಕಾದ ಸಾಲದ ಬಗ್ಗೆ ಹೇಳಿದ ಕೂಡಲೇ ನಮ್ಮ ಸಾಲ ಎಷ್ಟಿದೆ, ಭಾರತ ಸಾಲ ಮಾಡಿಲ್ವೇ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಗೆಳೆಯರೆ, ಭಾರತದ ಒಟ್ಟು ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ವಿದೇಶಿ ಸಾಲ $742 ಬಿಲಿಯನ್ ನಷ್ಟಿದೆ. ನಮ್ಮ ಒಟ್ಟು GDP $4.13 ಟ್ರಿಲಿಯನ್ ಆದರೆ ನಮ್ಮ ಒಟ್ಟು ಸಾಲ ಅಂದ್ರೆ ವಿದೇಶಿ ಮತ್ತು ದೇಸಿ ಸಾಲ ಎರಡೂ ಸೇರಿಸಿದ್ರೆ $3.4 ಟ್ರಿಲಿಯನ್ ನಷ್ಟಾಗತ್ತೆ. ಇನ್ನು ಜಾಗತಿಕ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಅಮೆರಿಕಾದ ನಂತರ ಅತಿ ಹೆಚ್ಚು ಸಾಲ ಮಾಡಿಕೊಂಡಿರೋ ದೇಶ ಚೈನಾ. ಅಲ್ಲಿ $18.7 ಟ್ರಿಲಿಯನ್ ನಷ್ಟು ಸರ್ಕಾರಿ ಸಾಲ ಇದೆ. ಇನ್ನು ಜಪಾನ್ ಮೇಲೆ $9.8 ಟ್ರಿಲಿಯನ್ ನಷ್ಟು ಸಾಲ ಇದ್ರೆ UK 4.1 ಟ್ರಿಲಿಯನ್, ಫ್ರಾನ್ಸ್ 3.9 ಟ್ರಿಲಿಯನ್, ಇಟಲಿ 3.5 ಟ್ರಿಲಿಯನ್, ಭಾರತ 3.4 ಟ್ರಿಲಿಯನ್, ಜರ್ಮನಿ 3.2 ಟ್ರಿಲಿಯನ್, ಕೆನಡಾ 2.6, ಬ್ರೆಜಿಲ್ 2.1, ಸ್ಪೇನ್ 1.9, ಹಾಗೆ ಮೆಕ್ಸಿಕೋ, ಸಿಂಗಪೂರ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ ಮುಂತಾದ ದೇಶಗಳು ಬರುತ್ತವೆ. ಇನ್ನು ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ಅತಿ ಹೆಚ್ಚು ವಿದೇಶಿ ಸಾಲಗಳನ್ನು ಪಡ್ಕೊಂಡ ದೇಶಗಳ ಪಟ್ಟಿಯನ್ನು ನಾವು ನೋಡಿದ್ರೂ ಕೂಡ ಅದರಲ್ಲೂ ಅಮೆರಿಕಾನೇ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಆ ಪಟ್ಟಿಲಿ ಭಾರತಕ್ಕಿರೋದು 22ನೇ ಸ್ಥಾನ. ಗೆಳೆಯರೆ, ಇಲ್ಲಿ ಅಮೆರಿಕಾದ ಸಾಲ ವಿಪರೀತ ಪ್ರಮಾಣದಲ್ಲಿದೆ. ಹೀಗಾಗಿ ಅಲ್ಲಿ ಖರ್ಚು ಕಡಿಮೆ ಮಾಡಬೇಕು ಮತ್ತು ಆ ದೇಶದ ಆದಾಯವನ್ನು ಹೆಚ್ಚು ಮಾಡಬೇಕು. ಆದಾಯ ಹೆಚ್ಚು ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ಸ್ ಅನ್ನು ಹೆಚ್ಚು ಮಾಡಬೇಕು, ಟ್ರೇಡ್ ಡೆಫಿಸಿಟ್ ಅನ್ನು ಕಡಿಮೆ ಮಾಡ್ಕೋಬೇಕು. ಈ ಯೋಜನೆಯಲ್ಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕ ಆಮದು ಮಾಡಿಕೊಳ್ಳೋ ಪದಾರ್ಥಗಳ ಮೇಲೆ ಟ್ಯಾರಿಫ್ ಅನ್ನು ಹೆಚ್ಚು ಮಾಡ್ತಾ ಬಂದರು. ನಾನಾ ದೇಶಗಳ ಜೊತೆಗಿನ ಟ್ರೇಡ್ ಅಗ್ರಿಮೆಂಟ್ಗಳಿಗಾಗಿ ಒತ್ತಡವನ್ನು ಹೇರ್ತಾ ಹೋದರು ಮತ್ತು ಅಮೆರಿಕಾದ ಪ್ರಾಡಕ್ಟ್ ಖರೀದಿಗೆ ನಾನಾ ದೇಶಗಳ ಮೇಲೆ ಒತ್ತಡವನ್ನು ಕೂಡ ಹೇರಿದರು. ಇದರ ಜೊತೆಗೆ ನಿಮಗೆ ನೆನಪಿರಬೇಕು, ಅಲ್ಲಿ ಸರ್ಕಾರಿ ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅಂತಲೇ ಒಂದು ಇಲಾಖೆಯನ್ನು ತೆರೆದು ಅದಕ್ಕೆ ಎಲನ್ ಮಸ್ಕ್ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಮಸ್ಕ್ ಹಾಗೂ ಟ್ರಂಪ್ ನಡುವಿನ ಸಂಬಂಧಗಳೇ ಮಸುಕಾಗಿ ಎಲನ್ ಮಸ್ಕ್ ಅಲ್ಲಿಂದ ಎದ್ದು ಹೋದರು. ಇನ್ನು ಈಗ ಕೂಡ ಆ ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಡೊನಾಲ್ಡ್ ಟ್ರಂಪ್ ಅವರ ಐಡಿಯಾನೇ ಸರ್ಕಾರದ ಶಟ್ ಡೌನ್ಗೆ ಕಾರಣ ಆಗ್ತಾ ಇರೋದು ಮತ್ತು ಆ ಶಟ್ ಡೌನ್ ಇವತ್ತಿಗೆ 31 ದಿನಗಳನ್ನು ಪೂರೈಸ್ತಾ ಇರೋದು. ಗೆಳೆಯರೆ, ಸರ್ಕಾರದ ಶಟ್ ಡೌನ್ ಅಂದರೆ ಅಲ್ಲಿ ಸರ್ಕಾರ ಯಾವುದೇ ವೆಚ್ಚಗಳನ್ನು, ಯಾವುದೇ ಪಾವತಿಗಳನ್ನು ಮಾಡೋದಕ್ಕೆ ಸಾಧ್ಯವಾಗದ ಸ್ಥಿತಿ. ಹಣ ಖರ್ಚು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಸರ್ಕಾರಿ ಬಿಲ್ಲುಗಳು ಪಾಸಾಗೋದಿಲ್ಲ, ಸರ್ಕಾರಿ ನೌಕರರಿಗೆ ವೇತನ ಸಿಗೋದಿಲ್ಲ, ಕಾಂಟ್ರಾಕ್ಟರ್ಗಳಿಗೆ ಹಣ ಸಿಗೋದಿಲ್ಲ, ಕಾಮಗಾರಿಗಳು ನಿಂತು ಹೋಗುತ್ತವೆ, ಸರ್ಕಾರಿ ಸಬ್ಸಿಡಿಗಳು ನಿಂತು ಹೋಗುತ್ತವೆ. ಅಲ್ಲಿಗೆ ಇಡೀ ಸರ್ಕಾರಿ ಯಂತ್ರಾಂಗದ ಬಹುತೇಕ ಕೆಲಸಗಳು ನಿಂತು ಹೋದ ಹಾಗಾಗತ್ತೆ. ಇದನ್ನು ಶಟ್ ಡೌನ್ ಅಂತ ಕರೀತಾರೆ. ಯಾಕೆ ಹೀಗಾಗತ್ತೆ? ನಮ್ಮಲ್ಲಿ ಪ್ರತಿ ವರ್ಷ ಸರ್ಕಾರ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೊಂದು ಬಜೆಟ್ ಮಂಡನೆ ಮಾಡಿ ಖರ್ಚು ವೆಚ್ಚಗಳಿಗೆ ಸದನದ ಅಂಗೀಕಾರವನ್ನು ಪಡ್ಕೊಳ್ತಲ್ಲ, ಹಾಗೇನೆ ಅಮೆರಿಕ ಕೂಡ ತನ್ನ ಖರ್ಚು ವೆಚ್ಚಗಳಿಗೆ ಅಲ್ಲಿನ ಸದನದ ಅಂಗೀಕಾರವನ್ನು ಪಡ್ಕೋಬೇಕು. ಈ ಬಾರಿ ಏನಾಗಿದೆ ಅಂದರೆ ಟ್ರಂಪ್ ಅವರ ಕೆಲ ವೆಚ್ಚ ಕಡಿತಗಳು ಅಲ್ಲಿನ ಪ್ರತಿಪಕ್ಷಗಳಿಗೆ ಇಷ್ಟ ಆಗ್ತಾ ಇಲ್ಲ. ಅವರು ಆರೋಗ್ಯ ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಸಬ್ಸಿಡಿಗಳನ್ನು ಮುಂದುವರಿಸೋದಕ್ಕೆ ಕೇಳ್ತಾ ಇದ್ದಾರೆ. ಇದರಿಂದ ಅಲ್ಲಿನ ಸಣ್ಣ ಕಂಪನಿಗಳ ಕಾರ್ಮಿಕರು, ಅಸಂಘಟಿತ ವಲಯ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ. ಅದನ್ನು ಕಿತ್ಕೋಬೇಡಿ, ಕನಿಷ್ಠ ಈ ಆರ್ಥಿಕ ವರ್ಷಾಂತ್ಯದವರೆಗಾದರೂ ಅದನ್ನು ಮುಂದುವರಿಸಿ ಅನ್ನೋದು ಡೆಮೊಕ್ರೆಟಿಕ್ಕರ ಬೇಡಿಕೆ. ಆದರೆ ರಿಪಬ್ಲಿಕನ್ ಪಕ್ಷ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಈ ಬಾರಿಯ ಹಣಕಾಸು ಬಿಲ್ ಮೇಲ್ಮನೆಯಲ್ಲಿ ಬಹುಮತವನ್ನು ಪಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದೆ. ಅದಕ್ಕೆ ಅಲ್ಲಿ ಅಂಗೀಕಾರ ಸಿಕ್ಕಿಲ್ಲ. ಬಿಲ್ಲಿಗೆ ಅಂಗೀಕಾರ ಸಿಗೋವರೆಗೆ ಸರ್ಕಾರ ಖರ್ಚು ವೆಚ್ಚಗಳನ್ನು ಮಾಡೋ ಹಾಗೂ ಇಲ್ಲ. ಸೊ
ಅಮೆರಿಕ ಶಟ್ ಡೌನ್ ಆಗಿದೆ. ಇನ್ನು ಆ ದೇಶದ ಯುದ್ಧ ಬಗೆಹರಿಸಿದ್ದು ನಾನೇ, ಈ ದೇಶದ ಯುದ್ಧನೂ ನಾನೇ ಬಗೆಹರಿಸ್ತೀನಿ, ನಾನು ಹೇಳಿದ್ರೆ ಅವರು ಕೇಳ್ತಾರೆ ಇವರು ಕೇಳ್ತಾರೆ ಅಂತ ಹೇಳ್ತಾ ಜಗತ್ತಿನ ನಾನಾ ನಾಯಕರ ಜೊತೆ ಭೇಟಿಗಳನ್ನ ಸಭೆಗಳನ್ನು ಮಾಡ್ತಾ ಇರೋ ಡೊನಾಲ್ಡ್ ಟ್ರಂಪ್ ತಮ್ಮದೇ ದೇಶದ ಪ್ರತಿಪಕ್ಷ ನಾಯಕರ ಜೊತೆ ಮಾತಾಡಿ ಅವರ ಮನವೊಲಿಸಿ ಬಿಲ್ಲಿಗೆ ಅಂಗೀಕಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ದೀಪದ ಕೆಳಗೆ ಕತ್ತಲು ಅಂತ ಇದಕ್ಕೆ ಹೇಳ್ತಾರೋ ಅಥವಾ ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಗಾದೆಯನ್ನು ಇದಕ್ಕೆ ಹೋಲಿಸಬೇಕು ಗೊತ್ತಿಲ್ಲ. ಅಂತೂ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ಟ್ರಂಪು ಬೇರೆಯವರ ತಟ್ಟೆಗಳ ನೊಣ ಆಯೋದಕ್ಕೆ ಹೋಗ್ತಾ ಇದ್ದಾರೆ. ಗೆಳೆಯರೆ, ಹಾಗೆ ನೋಡಿದರೆ ಅಮೆರಿಕಾಗೆ ಶಟ್ ಡೌನ್ ಅನ್ನೋದು ಹೊಸ್ತಲ್ಲ. ಆದರೆ ಇಷ್ಟು ಸುದೀರ್ಘ ಕಾಲದ ಶಟ್ ಡೌನ್ಗಳು ಅಲ್ಲಿ ತುಂಬ ಕಡಿಮೆ. ಈ ಹಿಂದೆ 2018ರಲ್ಲಿ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಸುಮಾರು 35 ದಿನಗಳ ಕಾಲ ಅಲ್ಲಿ ಸರ್ಕಾರ ಕೆಲಸವನ್ನು ಸ್ಥಗಿತಗೊಳಿಸಿತ್ತು. ಅದಕ್ಕೂ ಮೊದಲು 1995ರಲ್ಲಿ 21 ದಿನಗಳ ಕಾಲ ಶಟ್ ಡೌನ್ ಆಗಿತ್ತು. ಇನ್ನು 2013ರಲ್ಲಿ 16 ದಿನಗಳ ಕಾಲ ಶಟ್ ಡೌನ್ ಆಗಿದ್ದು ಬಿಟ್ಟರೆ ಉಳಿದಂತೆ 2, 3, 1 ದಿನ ಹೀಗೆ ಸಾಕಷ್ಟು ಬಾರಿ ಅಲ್ಲಿ ಇಂಥ ಸರ್ಕಾರಿ ಶಟ್ ಡೌನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈ ಬಾರಿ ಶಟ್ ಡೌನ್ ಅನ್ನೋದು 31ನೇ ದಿನಕ್ಕೆ ಕಾಲಿಟ್ಟಿದ್ದು ಅದು ಇನ್ನೂ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಇಲ್ಲಿ 1-2 ದಿನ ಶಟ್ ಡೌನ್ ಅನ್ನೋದು ಅಮೆರಿಕಾಗೆ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಅನ್ನಿಸದೇ ಇರಬಹುದು. ಆದರೆ ತಿಂಗಳಾನುಗಟ್ಟಲೆ ಸರ್ಕಾರ ಕೆಲಸ ಮಾಡದೇ ಇರೋದಿದೆಯಲ್ಲ, ಅದರ ಇಂಪ್ಯಾಕ್ಟ್ ತುಂಬಾನೇ ದೊಡ್ಡದಿರುತ್ತೆ. ಈ ಬಾರಿ ಸುಮಾರು 11ರಿಂದ 14 ಬಿಲಿಯನ್ ಡಾಲರ್ನಷ್ಟು ನಷ್ಟ ಉಂಟಾಗ್ತಿದೆ ಅಂತ ಅಲ್ಲಿನ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೆಳೆಯರೆ, ಅಮೆರಿಕಾದಲ್ಲಿ 2 ವಾರಗಳ ಶಟ್ ಡೌನ್ ಆದರೆ 4ರಿಂದ 5 ಬಿಲಿಯನ್ ಡಾಲರ್ನಷ್ಟು ನಷ್ಟ ಉಂಟಾಗತ್ತೆ. 8 ವಾರಕ್ಕೂ ಹೆಚ್ಚು ಶಟ್ ಡೌನ್ ಆದರೆ ನಷ್ಟ 14 ಬಿಲಿಯನ್ ಅನ್ನ ದಾಟುತ್ತೆ ಅಂತ ಹೇಳ್ತಾರೆ. ಈಗಾಗಲೇ 4 ವಾರಗಳನ್ನ ದಾಟಿ ಶಟ್ ಡೌನ್ ಮುಂದುವರಿತಾ ಇದೆ. ಅಲ್ಲ, ಅದು ಅಮೆರಿಕ ಅಲ್ವಾ? ಅಲ್ಲಿ ಸರ್ಕಾರಿ ವೆಚ್ಚಗಳು ನಿಂತರೆ ಸರ್ಕಾರಿ ನೌಕರರು ಸಮಸ್ಯೆಗೀಡಾಗ್ತಾರೆ, ಅವ್ರಿಗೆ ಬರೋ ವೇತನಗಳು ತಡ ಆಗಬಹುದು. ಅಷ್ಟು ಬಿಟ್ರೆ ಇನ್ನೇನಾಗತ್ತೆ? ನಮ್ಮಲ್ಲಿ ಕೂಡ ಆಗಾಗ ಸರ್ಕಾರಿ ನೌಕರರ ವೇತನಗಳು ವಿಳಂಬ ಆಗೋದಿದ್ದೇ ಇರುತ್ತಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇದು ಹಾಗಲ್ಲ. ಈಗ ಅಮೆರಿಕಾದ ಶಟ್ ಡೌನ್ ಇದೆಯಲ್ಲ, ಅದರಿಂದ 6,70,000 ಮಂದಿ ಬಲವಂತದ ರಜೆಯ ಮೇಲೆ ಅಂದರೆ ವೇತನ ರಹಿತ ರಜೆಯ ಮೇಲೆ ಕಳುಹಿಸಲ್ಪಟ್ಟಿದ್ದಾರೆ. ಹಾಗೆ 7.3 ಲಕ್ಷ ಮಂದಿ ವೇತನ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 5,000ಕ್ಕೂ ಹೆಚ್ಚು ಮಂದಿ ಫೆಡರಲ್ ನೌಕರರು ಕೆಲಸ ಕಳ್ಕೊಳ್ಳೋ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿನ ಸೇನಾ ಸಿಬ್ಬಂದಿಗೆ ವೇತನ ಸಿಗ್ತಾ ಇಲ್ಲ. ಅಮೆರಿಕಾದಲ್ಲಿ ಸ್ನ್ಯಾಪ್ ಅನ್ನೋ ಒಂದು ಪ್ರೋಗ್ರಾಮ್ ಇದೆ, ಅಂದರೆ ಸಪ್ಲಿಮೆಂಟಲ್ ನ್ಯೂಟ್ರಿಷನ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ. ಅದು ಈಗ ಅತಂತ್ರ ಸ್ಥಿತಿಗೆ ಸಿಲುಕಿಕೊಳ್ತಾ ಇದೆ. ಸಣ್ಣ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲ ಖಾಸಗಿ ಕಂಪನಿಗಳ ನೌಕರರು ಕೂಡ ವೇತನಗಳಿಲ್ಲದೆ ನರಳಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ನಮ್ಮಲ್ಲಿ ಅಮೆರಿಕ ಅಂದ ಕೂಡಲೇ ಅದು ಶ್ರೀಮಂತ ದೇಶ, ಭಾರತ ಬಡತನದಲ್ಲಿ ನರಳುತ್ತಾ ಇರೋ ದೇಶ, ಇಂಥ ಒಂದಷ್ಟು ಸುಳ್ಳು ನಂಬಿಕೆಗಳಿವೆ. ಆದರೆ ನಿಮಗೆ ಗೊತ್ತಿರಲಿ, ಅಮೆರಿಕಾದಲ್ಲಿ ಕೂಡ ತೀವ್ರ ಬಡತನ ಇರೋರ ಸಂಖ್ಯೆ 10.6%. ಅಲ್ಲಿ ಸುಮಾರು 42 ಮಿಲಿಯನ್ ಮಂದಿ ಸರ್ಕಾರದ ಆಹಾರ ಕಾರ್ಯಕ್ರಮದ ಮೇಲೆ ಆಧಾರಪಟ್ಟಿದ್ದಾರೆ. ನಮ್ಮಲ್ಲಿ ಸಬ್ಸಿಡಿ ಮತ್ತು ಉಚಿತ ಪಡಿತರ ವ್ಯವಸ್ಥೆ ಇದೆಯಲ್ಲ, ಅದೇ ಥರ ಅಲ್ಲಿ ಸ್ನ್ಯಾಪ್ ಕೆಲಸ ಮಾಡುತ್ತೆ. ಅದನ್ನು ಅಲ್ಲಿನ ಕೃಷಿ ಇಲಾಖೆ ನೋಡ್ಕೊಳ್ಳುತ್ತೆ. ಆದರೆ ಈ ಬಾರಿ ಆ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ 42 ಮಿಲಿಯನ್ ಜನ ಆಹಾರ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಹೀಗಾಗಿನೇ ಅಲ್ಲಿನ ರಾಜ್ಯ ಸರ್ಕಾರಗಳು, ಅಮೆರಿಕಾದಲ್ಲಿ ಕೂಡ ಒಂದು 50 ರಾಜ್ಯಗಳಿವೆಯಲ್ಲ, ಆ ಸರ್ಕಾರಗಳು ತಮ್ಮ ಹಣದಲ್ಲಿ ಆಹಾರ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡ್ತಾ ಇವೆ. ಅಲ್ಲಿನ ಫುಡ್ ಬ್ಯಾಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲೋ ಜನ ಹೆಚ್ಚಾಗ್ತಾ ಇದ್ದಾರೆ. ಟ್ರಂಪ್ ಅವರ ಸರ್ಕಾರದ ಶಟ್ ಡೌನ್ ಅಮೆರಿಕಾದ ಜನರನ್ನ ಹಸಿವಿಗೆ ತಳ್ಳುತ್ತಾ ಇದೆ. ಇನ್ನು ಅಲ್ಲಿನ ಆರೋಗ್ಯ ಇಲಾಖೆಯ ಕೆಲಸ ಸ್ಥಗಿತಗೊಳ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ನಮ್ಮಲ್ಲಿ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇದೆಯಲ್ಲ, ಹಾಗೆ ಅಲ್ಲಿ ಸ್ಕೂಲ್ ಮೀಲ್ ಪ್ರೋಗ್ರಾಮ್ ಅಂತ ಒಂದಿದೆ, ಅದು ಕೂಡ ಸ್ಥಗಿತಗೊಳ್ಳುವ ಆತಂಕವನ್ನು ಎದುರಿಸ್ತಾ ಇದೆ. ಸಣ್ಣ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸಿಗ್ತಾ ಇದ್ದ ಸಾಲ ಸೌಲಭ್ಯ ಸ್ಥಗಿತಗೊಂಡಿದೆ. ಹೀಗಾಗಿ ಅವರು ಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಅತಂತ್ರ ಪರಿಸ್ಥಿತಿಯ ಕಾರಣಕ್ಕೆ ಅಲ್ಲಿನ ಸಣ್ಣ ಹೋಟೆಲ್ಗಳು, ರೆಸ್ಟೋರಾನ್ಗಳು ಹಾಗೂ ಇನ್ನಿತರ ವ್ಯಾಪಾರಿ ಕೇಂದ್ರಗಳು ಬಿಕೋ ಅಂತ ಇವೆ. ಇದೆಲ್ಲದರ ಜೊತೆಗೆ ಸೇನೆಗೆ ವೇತನ ಇನ್ನೂ ಸಿಕ್ಕಿಲ್ಲ. ಸೇನಾ ವೆಚ್ಚಗಳಿಗೆ ಹಣಕಾಸು ಸಿಗದೇ ಇದ್ರೆ ವಾರ್ ಪ್ರಿಪೇರ್ಡ್ನೆಸ್ನಂಥ ಚಟುವಟಿಕೆಗಳು ನಿಂತು ಹೋಗುತ್ತವೆ. ನಿಮಗೆ ಗೊತ್ತಲ್ಲ, ಅಮೆರಿಕದ ಸೈನ್ಯ ಜಗತ್ತಿನ ನಾನಾ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ವೇತನ ಸಿಗದೇ ಇದ್ರೆ ಅವರ ಕುಟುಂಬಗಳ ಪರಿಸ್ಥಿತಿ, ಅವರ ಮನೋಬಲ, ಇದೆಲ್ಲದರ ಮೇಲೆ ಇದು ಪರಿಣಾಮವನ್ನುಂಟು ಮಾಡುತ್ತೆ. ಒಟ್ಟಾರೆ ಟ್ರಂಪ್ ಅವರ ಅವಧಿಯ ಈ ಸುದೀರ್ಘ ಅಮೆರಿಕ ಶಟ್ ಡೌನ್ ಅಮೆರಿಕನ್ನರನ್ನ ಅತಂತ್ರ ಪರಿಸ್ಥಿತಿಗೆ ತಳ್ತಾ ಇದ್ರೆ, ಅಧ್ಯಕ್ಷರು ಮಾತ್ರ ಜಗತ್ತನ್ನ ಸುಧಾರಿಸ್ತಾ ಓಡಾಡ್ತಾ ಇದ್ದಾರೆ. ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಅಮೆರಿಕದ ಶಟ್ ಡೌನ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.